ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಮೊರಾಯಕ್ ಅಮೃತ ಬಳ್ಳಾರ್ ಅವ್ರಿಗೆ ಫೋನಲ್ಲಿ ಬೈದಿದ್ದಾರೆ, ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಅದನ್ನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡಕ್ಕೆ, ಟ್ರೇಸ್ ಮಾಡಕ್ಕೆ ಎಫರ್ಟ್ಸ್ ಮಾಡಿದ್ವಿ. 14th ಯಾವಾಗ FIR ಆಯ್ತು, ಆಮೇಲಿಂದ ಮೊದಲಿಂದ ಇವರು FIR ಆಗಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ, ಈ ತರ ಮಾಹಿತಿ ಇತ್ತು. ನಮ್ ಟೀಮ್ ವಗೇರಾ ಎಲ್ಲ ಇವತ್ತು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು, ಆಫೀಸ್ ಮತ್ತೆ ಮನೆ ವಗೇರಾ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ, ಆಮೇಲೆ ಬೇರೆ ಜಾಗ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ತರ ನಮ್ಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ. ಸೊ ಲಾಸ್ಟ್ 10-12 days ಇಂದ ಇದು ನಡ್ತಾ ಇತ್ತು. ಆಮೇಲೆ ನಮ್ಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರಾ ಮಾಡಿದ್ದಾರೆ, ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು, ಬೆಂಗಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಬಾಜಿಕಡು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ವಿ. ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದ್ದೀವಿ, ಅವರಿಗೆ ಬೇರೆ ಪ್ರೊಸೀಜರ್ಸ್ ವಗೇರಾ ಎಲ್ಲ ನಡ್ತಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬಿಸ್ನೆಸ್ ಇದ್ದಾರೆ, ಇವತ್ತು ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ಸ್ ವಗೇರಾ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ. ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗೇರಾ ಮಾಡ್ತಾ ಇದೀವಿ, ಏನ್ ಹೆಲ್ಪ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ, 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮ್ ಇಂದ ನಾವು ಸೆಕ್ಯೂರ್ ಮಾಡಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದೀವಿ. ಬಟ್ ಆ ದಿನ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದೀವಿ. ಮತ್ತೆ ನಮ್ಮ ಸೈಡ್ ಇಂದ ಎಲ್ಲ 100% ಪ್ರಯತ್ನ ಮಾಡಿದೀವಿ ನಾವು. ಆಮೇಲೆ ಕೂಡ 10-12 days ಆಯ್ತು. ಬಟ್ ನಮ್ಗೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು. ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರಾ ರೆಗ್ಯುಲರ್ ಆಗಿ ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಸ್ವಲ್ಪ ನಮ್ಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ. ಸ್ವಲ್ಪ ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ, ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ. ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು, ಯಾವ್ದು ತರದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಬಾರ್ದು. ಈ ಕಾರಣ ಬಗ್ಗೆ ನಾವು ಎಲ್ಲ ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದೀವಿ. ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದೀವಿ. ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡ್ಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ. ನೋಡಿ ಕಂಪ್ಲೀಟ್ಲಿ ಸುಳ್ಳಿದೆ, ನನ್ಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡಕ್ಕೆ ಆಗಲ್ಲ. ಬಟ್ ಈ ತರ ಇರ್ಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ 5 ಈಗ ಅವರು ಅಲ್ಲಿ 16th ರೀಚ್ ಆಗಿದ್ದಾರೆ ಬೆಂಗಳೂರಿಗೆ. ಇಲ್ಲಿಂದ 14th ನೈಟ್ ಬಿಟ್ಟಿದ್ದಾರೆ. 15th ಫುಲ್ ಡೇ ಅಲ್ಲಿ ಚಿಕ್ಕಮಂಗ್ಳೂರು ಅಕ್ಕಪಕ್ಕ, ಹಾಸನ ಅಕ್ಕಪಕ್ಕ ಡ್ರೈವ್ ಮಾಡ್ಕೊಂಡು ಬೆಂಗಳೂರು ಬೆಳಿಗ್ಗೆ ರೀಚ್ ಆಗಿದ್ದಾರೆ. ಈ ತರ ಎಲ್ಲ ಅಲ್ಲಿ 4-5 days ಅಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ. ಈ ತರ ಎಲ್ಲ ಅವ್ರ ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ. ಈ ತರ ಮಾಹಿತಿ ಇದೆ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಈ ತರ ಮಾಹಿತಿ ಅದು ಸುಳ್ಳಿದೆ ಕಂಪ್ಲೀಟ್ಲಿ. ಪೊಲೀಸ್ ಇಂದ ಯಾವ್ದು ಇನ್ಫಾರ್ಮೇಶನ್ ಲೀಕ್ ಆಗಿದೆ. ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತೆ ಸ್ಟಾಫ್ ಮೇಲೆ ಫುಲ್ ನಂಬಿಕೆ ಇದೆ. ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಲಾಸ್ಟ್ 10 days ಇಂದ. ಮತ್ತೆ ಅವರ ಎಫರ್ಟ್ಸ್ ಕಾರಣ ಬಗ್ಗೆ ಇದು ನಮ್ಗೆ ಸಿಕ್ಕಿದೆ.